ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ನೈಸರ್ಗಿಕ ಫೇಸ್ ಪ್ಯಾಕ್ ಆಗಿ ಯಾವ ತರಕಾರಿಯನ್ನು ಬಳಸಬಹುದು? ಆಪ್ಷನ್ ಎ ಬೀಟ್ರೂಟ್, ಆಪ್ಷನ್ ಬಿ ಟೊಮೆಟೊ, ಆಪ್ಷನ್ ಸಿ ಆಲೂಗಡ್ಡೆ, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಟೊಮೆಟೊ. ಎರಡನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣು ತಿನ್ನುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಕಲ್ಲಂಗಡಿ, ಆಪ್ಷನ್ ಬಿ ಪಪಾಯ, ಆಪ್ಷನ್ ಸಿ ನೇರಳೆ ಹಣ್ಣು, ಆಪ್ಷನ್ ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪಪಾಯ. ಮೂರನೇ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರು ಯಾವುದನ್ನು ಹೆಚ್ಚಾಗಿ ಸೇವಿಸಬೇಕು? ಆಪ್ಷನ್ ಎ ಮೆಂತ್ಯ ಸೊಪ್ಪು, ಆಪ್ಷನ್ ಬಿ ಅಣಬೆ, ಆಪ್ಷನ್ ಸಿ ಮಾಂಸ, ಆಪ್ಷನ್ ಡಿ ಸೌತೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಮೆಂತ್ಯ ಸೊಪ್ಪು. ನಾಲ್ಕನೇ ಪ್ರಶ್ನೆ, ನಾವು ಯಾವ ಕಡೆ ಮಲಗುವುದರಿಂದ ದೇಹದಲ್ಲಿ ಜೀರ್ಣಶಕ್ತಿ ವೃದ್ಧಿಯಾಗುತ್ತದೆ? ಆಪ್ಷನ್ ಎ ಬಲಭಾಗ, ಆಪ್ಷನ್ ಬಿ ಅಂಗಾತ, ಆಪ್ಷನ್ ಸಿ ಎಡಭಾಗ, ಆಪ್ಷನ್ ಡಿ ನೇರವಾಗಿ. ಸರಿಯಾದ ಉತ್ತರ ಆಪ್ಷನ್ ಸಿ ಎಡಭಾಗ. ಐದನೇ ಪ್ರಶ್ನೆ, ಏನನ್ನು ಸೇವಿಸುವುದರಿಂದ ನಮ್ಮ ಕೂದಲಿನ ಹೊಳಪು ಹೆಚ್ಚಾಗುತ್ತದೆ? ಆಪ್ಷನ್ ಎ ಕರಿಬೇವು, ಆಪ್ಷನ್ ಬಿ ನೆಲ್ಲಿಕಾಯಿ, ಆಪ್ಷನ್ ಸಿ ಕ್ಯಾರೆಟ್, ಆಪ್ಷನ್ ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಬೀಟ್ರೂಟ್. ಆರನೇ ಪ್ರಶ್ನೆ, ನೆತ್ತಿಯಲ್ಲಿ ಕಂಡುಬರುವ ತಲೆಹೊಟ್ಟು ಸಮಸ್ಯೆಗೆ ಯಾವುದು ಪರಿಹಾರವಾಗಿದೆ? ಆಪ್ಷನ್ ಎ ಮೆಹಂದಿ, ಆಪ್ಷನ್ ಬಿ ಟೀ ಟ್ರೀ ಎಣ್ಣೆ, ಆಪ್ಷನ್ ಸಿ ಕೊಬ್ಬರಿ ಎಣ್ಣೆ, ಆಪ್ಷನ್ ಡಿ ಮೆಂತ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಟೀ ಟ್ರೀ ಎಣ್ಣೆ. ಏಳನೇ ಪ್ರಶ್ನೆ, ಯಾವ ಹಣ್ಣು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ? ಆಪ್ಷನ್ ಎ ಕಿತ್ತಳೆ, ಆಪ್ಷನ್ ಬಿ ಪಪಾಯ, ಆಪ್ಷನ್ ಸಿ ಆ್ಯಪಲ್, ಆಪ್ಷನ್ ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಕಿತ್ತಳೆ ಮತ್ತು ಕಿವಿ ಹಣ್ಣು. ಎಂಟನೇ ಪ್ರಶ್ನೆ, ಅತ್ಯಂತ ಬುದ್ಧಿವಂತ ಜನರು ಯಾವ ರಕ್ತದ ಗುಂಪನ್ನು ಹೊಂದಿರುತ್ತಾರೆ? ಆಪ್ಷನ್ ಎ ಓ ಗ್ರೂಪ್, ಆಪ್ಷನ್ ಬಿ ಎ ಬಿ ಗ್ರೂಪ್, ಆಪ್ಷನ್ ಸಿ ಎ ಗ್ರೂಪ್, ಆಪ್ಷನ್ ಡಿ ಬಿ ಗ್ರೂಪ್. ಸರಿಯಾದ ಉತ್ತರ ಆಪ್ಷನ್ ಬಿ ಎ ಬಿ ಗ್ರೂಪ್. ಒಂಬತ್ತನೇ ಪ್ರಶ್ನೆ, ಮಕ್ಕಳು ಏನನ್ನು ತಿನ್ನುವುದರಿಂದ ನೆನಪಿನ ಶಕ್ತಿ ಹೆಚ್ಚುತ್ತದೆ? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಕಲ್ಲು ಸಕ್ಕರೆ, ಆಪ್ಷನ್ ಸಿ ಬಾದಾಮಿ, ಆಪ್ಷನ್ ಡಿ ಡಾರ್ಕ್ ಚಾಕ್ಲೇಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಡಾರ್ಕ್ ಚಾಕ್ಲೇಟ್. ಇಂದಿನ ಕೊನೆಯ ಪ್ರಶ್ನೆ, ಸತತ 1 ಗಂಟೆಗಳ ಕಾಲ ಇಯರ್ಫೋನ್ ಬಳಸಿದರೆ ಏನಾಗುತ್ತದೆ? ಆಪ್ಷನ್ ಎ ಬ್ಯಾಕ್ಟೀರಿಯಾ ಉತ್ಪತ್ತಿ, ಆಪ್ಷನ್ ಬಿ ಮೆದುಳು ಹಾನಿ, ಆಪ್ಷನ್ ಸಿ ಕಿವುಡುತನ, ಆಪ್ಷನ್ ಡಿ ಕಿವಿ ಸೋರುವಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾ ಉತ್ಪತ್ತಿ. ಸ್ನೇಹಿತರೆ, ನಾವು ಕೇಳಿರುವ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.